ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸ್ವಲ್ಪವಾದರೂ ಮಾನ ಮರ್ಯಾದೆ ಇದ್ರೆ ತಮ್ಮ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ತಕ್ಷಣ ನಿಲ್ಲಿಸಬೇಕು ಎಂದು ಕೋಲಿ ಕಬಲಿಗ ಸಮನ್ವಯ ಸಮಿತಿ ಮುಖಂಡ ಅವ್ವಣ್ಣ ಮ್ಯಾಕೇರಿ ಹೇಳಿದರು. ನಗರದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಚಿವರ ಕ್ಷೇತ್ರವಾದ ಚಿತ್ತಾಪುರ ತಾಲೂಕಿನಲ್ಲಿ ಹಾಡುಹಗಲೇ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದ್ದರೂ ಸಚಿವರು ಮೌನ ವಹಿಸಿದ್ದಾರೆ ಎಂದು ವ್ಯಕ್ತಪಡಿಸಿದರು. ಮಾತೆತ್ತಿದರೆ ಸಂವಿಧಾನ, ಕಾನೂನು, ಡಾಕ್ಟರ್ ಬಾಬಾ ಸಾಹೇಬರ ಬಗ್ಗೆ ಪ್ರಸ್ತಾಪ ಮಾಡುವ ತಮಗೆ ಇದು ಅನ್ವಯಿಸುವುದಿಲ್ವೇ? ಕೂಡಲೇ ಅನಧಿಕೃತವಿರುವ ಮರಳು ದಕ್ಕಾಗಳು ನಿಲ್ಲಿಸಬೇಕು. ಜನಪ್ರತಿನಿಧಿಯಾಗಿ ಚಿತ್ತಾಪುರ ಕ್ಷೇತ್ರದ ಸಂರಕ್ಷಣೆ ಮಾಡುವ ಪ್ರಯತ್ನ ಮಾಡಬೇಕು. ಇಲ್ಲವಾದಲ್ಲಿ ಜಿಲ್ಲೆಯಲ್ಲಿ ತಮ್ಮ ವಿರುದ್ಧ ನಾಗಾವಿ ರಕ್ಷಣೆಗಾಗಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. 6 ಸೈಟ್ಗಳಲ್ಲಿ ಸ್ವಾಮಿಯವರೇ ಮೊಬೈಲ್ 6 ಸೈಟ್ಗಳಲ್ಲಿ ಒಂದೊಂದು ನೋಡಿದ್ರೆ ನಮ್ಗೆ 70 ಫೀಟ್ ಉದ್ದ ಕನಿಷ್ಠ ಆಳ, ಆದರೂ ಹಗಲು ನೋಡಿದ್ರೆ ದೊಡ್ಡ ದೊಡ್ಡ ಕೆರೆ ಇದ್ದಂಗೆ ಅಷ್ಟರ ಮಟ್ಟದಲ್ಲಿ ಇವತ್ತು ದಿವಸ ರಾಜಾರೋಷವಾಗಿ ಒಂದು ದಕ್ಕಾದಾಗ ಕನಿಷ್ಠ ದಿನ 120ರಿಂದ 25 ಗಾಡಿಗಳು ಹೋಗ್ತವೆ. 125 ಗಾಡಿಗಳು ಹೋಗ್ತವೆ. 6 ದಕ್ಕಗಳು ಎಷ್ಟೈತಿ ನೀವು ಲೆಕ್ಕ ಮಾಡಿರಿ. ಇನ್ನೊಂದು ಸೈಟ್ ಅದ, ಅದು KRDCL. KRDCL ಪ್ಯೂರ್ಲಿ ಬಿಲಾಂಗ್ಸ್ ಟು ಗೌರ್ಮೆಂಟ್ ವರ್ಕ್ಸ್ ಮಾಡಬೇಕು. ಇವತ್ತಿನ ದಿವಸ ಅದರ ಪರಿಸ್ಥಿತಿ ಹೆಂಗಾಗ್ಯದಪ್ಪ ಅಂದ್ರೆ, ಅವರು ಯಾರೋ ತಮ್ಮ ಬೇಕಾದಂಥ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ತಮ್ಮ ಆ ಸೈಟ್ ಕೊಟ್ಟು ದಿನ ಸಾವಿರಾರು ವೆಹಿಕಲ್ಗಳು ಅಲ್ಲಿ ಹೋಗುವಂಥ ಒಂದು ವ್ಯವಸ್ಥೆ ಮಾಡಕತ್ತಾರೆ. ಇವು ನೋಡಿ, ಇವು ಸುಮಾರು 200-300 ಲಾರಿಗಳು ನಿನ್ನೆ ನಿಂತೀವಿ. ನಾವು ಹೋಗಿದ್ದೀವಿ. ಲಾರಿಗಳು ಅದಲ್ಲದೆ ಅಲ್ಲಿ ಎಷ್ಟರ ಮಟ್ಟಿಗೆ ಅದು ಇದು ಆಗ್ಲಕತ್ತದ ನೋಡಿ. 7 ಕಿಲೋಮೀಟ್ರ್ ನಡು ಕಾಗಿನಾರ್ ರಿವರ್ದಾಗ 7 ಕಿಲೋಮೀಟ್ರ್ ನಡುವ ಡಾಂಬರ್ ರೋಡ್ದಾಗ ಮಾಡಿ ಆಚೆ ಕಡೆ ಹಾಕ್ಕೊಂಡು ಹೋಗ್ಯಾರ. ಈ ರೀತಿಯಾದಂಥ ಭಯಾನಕವಾದಂಥ ವಾತಾವರಣ ಅಲ್ಲಿ ಚಿತ್ತಾಪುರ ಕ್ಷೇತ್ರದಾಗ ನಡೀತಾ ಇದೆ. ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರು, ನೀವು ಏನು ಮಾಡ್ತಾಯಿದ್ದೀರಿ? ಮಂದಿಗೆ ಉಪದೇಶ ಮಾಡ್ತಾಯಿದ್ದೀರಿ. ನೀವೇನು ಮಾಡ್ತಾಯಿದ್ದೀರಿ? ನಿಮ್ಮ ಕ್ಷೇತ್ರದಲ್ಲಿ ಕನಿಷ್ಠ ಒಂದು ದಿನಕ್ಕೆ 900ರಿಂದ 1000 ಟಿಪ್ಪರ್ಗಳು ಯಾವುದೇ ಒಂದು ರಾಯಲ್ಟಿ ಇಲ್ಲಾರ್ದೇ ಸುಮಾರು 100ರಿಂದ 200 ಗಾಡಿಗೆ ನಂಬರೇ ಇಲ್ಲ. ಈ ರೀತಿ ನೋಡ್ರಿ, ಇದು ರೋಡ್, ಅದು ಕಾಗಿಣ ಒಳಗಿಂದ ರೋಡ್. ಇದು ನಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲೋ, ಅವ್ರಿಗೆ ಮರ್ಯಾದೆ ಇಲ್ಲ. ಅದಕ್ಕೆ ಇದಕ್ಕೆಲ್ಲ ಸಂಪೂರ್ಣವಾಗಿ ಯಾರು ಅದಾರಪ್ಪ ಅಂದ್ರೆ ನೇರವಾಗಿ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಅಲ್ಲಿ PSI, ಅಲ್ಲಿ ಸರ್ಕಲ್ಲು, DSP. ಭಾಳ ಇವತ್ತು ನಮ್ಗೆ ಖುಷಿ ಆಯಿತು. ಸನ್ಮಾನ್ಯ ಶಂಕರಗೌಡ ಪಾಟೀಲ್ ಅವರು DSP ಅವರು ಅದರಲ್ಲಿ ರಾಷ್ಟ್ರ ಪ್ರಶಸ್ತಿ ತೊಗೊಂಡ್ರ. ಏನೋ PSI ಹಗರಣದ ದೊಡ್ಡ ಹೆಸರು ಮಾಡಿದ್ರು, ಭಾಳ ಇರೋದ್ರಂತ ನಮ್ಗೆ ಭಾಳ ಖುಷಿ ಇತ್ತು. ಇವತ್ತು ಅವರು ಒಂದು ಕ್ಷೇತ್ರದಲ್ಲಿ ಇವತ್ತು ಇಂಥ ರಾಜಾರೋಷವಾಗಿ ಇವತ್ತು ಅಕ್ರಮ ಮರಳುಗಾರಿಕೆ ನಡೀತದ. ಎಲ್ಲಿ ನಿಮ್ಮ ರಾಷ್ಟ್ರಪತಿ ಬದುಕ? ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರೇ, ಎಲ್ಲಿ ನಿಮ್ಮ ಪ್ರಾಮಾಣಿಕತೆ? ಎಲ್ಲಿ ನಿಮ್ಮ ಬುದ್ಧ, ಬಸವ, ಅಂಬೇಡ್ಕರ, ಸಂವಿಧಾನ, ಕಾನೂನು ನಿಮಗೇನು ಅನ್ವಯ ಆಗಲ್ಲ? ನೀವು ನಾಚಿಕೆ ಮಾನ ಮರ್ಯಾದೆ ನಿಮಗೇನು ಆತ್ಮಸಾಕ್ಷಿ ಇತ್ತಪ್ಪ ಅಂದ್ರೆ ಇವತ್ತೇ ಅದು ಬಂದ್ ಮಾಡಬೇಕು. ನಿಮಗೇನು ಗೊತ್ತಾಗಲಿಲ್ಲ ಅಂದ್ರೆ ನಾವು ನಿಮ್ಮ ಜೋಡಿ ಬರ್ತೀವಿ ನಿಮ್ಗೆ ತೋರಿಸ್ರು. ಆ ತಾಲೂಕದಾಗ ಯಾರೇ ಸತ್ತರು ಅವ್ರ ಮನೆಗೆ ಹೋಗ್ತಿರಲ್ಲ. ಅದರಂತೆ ಇವತ್ತು ನಮ್ಮ ಸಮಾಜ ಒಬ್ಬ ಯುವಕ ಸತ್ತನ, ಅವ್ರ ಮನೆಗೆ ಹೋಗ್ರಿ, ಅಟ್ಲೇ ಅದಾವ ಭಾಷಣೇವ. ಇದಕ್ಕೆ ನೇರವಾಗಿ ಪೊಲೀಸ್ ಅಧಿಕಾರಿಗಳ ಒಂದು ಭಾಗಿಯದ, ಶಾಮಿಲದ. ಅದರಾಗ ಅಲ್ಲೊಂದು ಜಿಲ್ಲಾಡಳಿತ ಒಂದು ಡಿಕ್ಲೇರ್ ಮಾಡೋದು, 12 ಗಂಟೆಯಿಂದ 1 ಗಂಟೆ ಇಷ್ಟು ಮಂದಿ ಅಧಿಕಾರಿಗಳಿರಬೇಕು, 1 ಗಂಟೆ 2 ಗಂಟೆ ಅಧಿಕಾರಿಗಳು. ಅಲ್ಲಿ ನಮ್ಮ ಇದು ಗುಂಡುಗುರ್ತಿ ಕ್ರಾಸಲ್ಲಿ ಯಾರು ಒಬ್ಬ ಸಿಂಗಲ್ ಕೂಸಿರಲಿ. ಯಾಕೆ ಏನು ಮಾಡ್ತೀರಿ ಪೊಲೀಸ್ ಅಧಿಕಾರಿಗಳು, ತಹಸೀಲ್ದಾರ್ ಏನು ಮಾಡ್ತೀರಿ? ಅದೇ ಪಾಪ ಯಾರೇ ಒಬ್ಬರು ರೈತರು ಒಂದು ಟ್ರಿಪ್ ಟ್ರ್ಯಾಕ್ಟರ್ದಾಗ ತೊಗೊಂಡು ಹೋಗಿ ಮನೆ ಕಟ್ಬೇಕಂದ್ರೆ ಬೆನ್ನ ಹತ್ತಿ ಹಿಡಿತಾರೆ ರೀ.
ಬೆನ್ನ ಅಂತ ಹೇಳಿದ 25-30 ಸಾವಿರ ರೂಪಾಯಿ ದಂಡ ಹಾಕ್ತಾರೆ. ನಾಚಿಕೆ ಮಾನ ಮರ್ಯಾದೆ ಅದ ನಿಮ್ಗೆ? ಮನುಷ್ಯತ್ವ ಅದ ನಿಮ್ಗೆ? ಕಾನೂನು ಅದ ಇಲ್ಲಿ? ಇದು ಬಿಹಾರ್ ರಾಜ್ಯ ಆಗ್ಯದ, ಬಿಹಾರ್ ರಾಜ್ಯ. ಇಂಥ ಬಿಹಾರ್ ರಾಜ್ಯದಲ್ಲಿ ಇವತ್ತು ದೊಡ್ಡ ದೊಡ್ಡ ಇಡೀ ವಿಧಾನಸೌಧದಲ್ಲಿ, ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಇವತ್ತಿನ ದೊಡ್ಡ ದೊಡ್ಡ ಪುರಾಣಗಳು ಹೇಳ್ತೀರಿ. ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರೇ, ನಿಮಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಏನಾರು ಇದ್ರೆ ಇವತ್ತೇ ಅವೆಲ್ಲ ಬಂದ್ ಮಾಡಬೇಕು. ಆ ಪೊಲೀಸ್ ಅಧಿಕಾರಿಗಳು ಕೂಡಲೇ ಇವತ್ತು ವಜಾ ಮಾಡಬೇಕು. ಮೈನ್ಸ್ ಆ್ಯಂಡ್ ಜುವಾಲಜಿದವು ಏನು ಮಾಡ್ತಾಯಿದ್ದಾರೆ ಇವತ್ತಿನ ದಿವಸ ನೀವು? ಏನು ಅವ್ರಿಗೆ ಏನು ಸರ್ಕಾರಿ KRDCL ಸರ್ಕಾರಿ ಏಜೆನ್ಸಿ ಅದದು, ಸರ್ಕಾರಿ ಏಜೆನ್ಸಿ ಇದೆ. ಸರ್ಕಾರಿ ಕಾಮಗಾರಿಗಳಿಗೆ ಮಾತ್ರ ಹೋಗಬೇಕು. ಇವತ್ತಿನ ದಿವಸ ಹಾಡಾಗಲೇ ಇವತ್ತು ಕಿಲೋಮೀಟರ್ ಗಟ್ಟಲೆ ಇವತ್ತು ಲೂಟಿ ಮಾಡ್ತಾಯಿದ್ದೀರಪ್ಪ ಅಂದ್ರೆ ಅವರಿಗೇನು, ಅವ್ರಿಗೆ ಆ ಸೇವೆಯಿಂದ ಡಿಸ್ಮಿಸ್ ಮಾಡಬೇಕು. ಇವತ್ತಿನ ದಿವಸ ಮೈನ್ಸ್ ಆ್ಯಂಡ್ ಜುವಾಲಜಿ DD ಭಾಳ ನೋವು ಆಗ್ತದೆ ರೀ, ಭಾಳ ಕಷ್ಟ ಆಗ್ತದೆ ಇವತ್ತಿನ ದಿವಸ. ಭಯದ ವಾತಾವರಣ ಫುಲ್. ಚಿತ್ತಾಪುರ ಅಂದ್ರೆ ಹೆಂಗದಪ್ಪ ಅಂದ್ರೆ ಯಾವನು ಬಿಟ್ಟದ್ದು ಮಾತಾಡ್ತಾರೆ ರೀ. ಅಪೋಸಿಷನ್ದವ್ರು ಯಾರೇ ಮಾಡಿದ್ರೆ ಕೇಸ್ ಮಾಡಿಸೋದು, ಒಳಗೆ ಹಾಕೋದು. ಯಾರೇ ಧ್ವನಿ ಮಾಡಿದ್ರೆ ಕೇಸ್ ಮಾಡೋದು, ಒಳಗೆ ಹಾಕೋದು. ಏನಿದು ಗುಂಡಾಗರ್ದಿ? ಎಷ್ಟು ದಿನ ಹೇಳ್ತಾರೆ? ರಾಜ ಮಹಾರಾಜರು ಹೋಗ್ಯಾರ ಅಂಥವ್ರು. ಸನ್ಮಾನ್ಯ ಪ್ರಿಯಾಂಕಾ ಸಾಹೇಬ್ರೆ, ಇದ್ರ ಬಗ್ಗೆ ನೀವು ಇವತ್ತು ದಿವಸ ನೀವು ಬಂದಿರೋ ತಿಳ್ಕೊಂಡಿದ್ದೇವೆ ನಾವು ಕಲಬುರಗಿ ಜಿಲ್ಲೆಯಲ್ಲಿ. ಇವತ್ತು ದಯವಿಟ್ಟು ನೀವು ಹೋರಲ್ಲಿ ಒಂದೊಂದು ನಾವು ಬಂದು ನಮ್ಮ ಜೊತೆ ನಿಮ್ಮ ಜೊತೆ ಬರ್ತೀವಿ ನಾವು. ಒಂದು ವೇಳೆ ಇವತ್ತಿನ ದಿವಸ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ರಾಷ್ಟ್ರದ ನೀವು ಪ್ರಶಸ್ತಿ ತೊಗೊಂಡ್ರೆ, ನೀವು 3 ದಿನ ರೈತರು ಇವತ್ತು ಸತ್ತು ಹುಟ್ಟಿದ್ರು ನಿಮ್ಮ ಜಿಲ್ಲಾ ಅಧಿಕಾರಿ ಕಚೇರಿ ಮುಂದೆ ಹಗಲು ರಾತ್ರಿ ಅಹೋರಾತ್ರಿ ಧರಣಿ ಮಾಡಿ ಕನಿಕರ ಬರಲಿ, ನೀವು ಬರಲಿಲ್ಲ. 3 ದಿನ ಬಿಟ್ಟು ಬಂದರು. ಇವತ್ತು ನಿಮ್ಮ ನೆರಳಲ್ಲೇ ಇವತ್ತಿನ ದಿವಸ ಚಿತ್ತಾಪುರ ತಾಲೂಕಿನಲ್ಲಿ ಹಾಡು ಹಗಲು ಇವತ್ತಿನ ದಿವಸ ಇಟ್ಟು ರಾಜಾರೋಷವಾಗಿ ಮರಳುಗಾರಿಕೆ ನಡೀತಾ ಇದೆ. ಏನು ಮಾಡ್ತಾಯಿದ್ದೀರಿ ನೀವು? ಏನು ಮಾಡ್ತಾಯಿದೆ ಜಿಲ್ಲಾಡಳಿತ? ಏನು ಮಾಡ್ತಾಯಿದೆ ಪೊಲೀಸ್ ಅಧಿಕಾರಿಗಳು? ಏನು ಮಾಡ್ತಾಯಿದ್ದಾರೆ ಇವತ್ತು ಮೈನ್ಸ್ ಆ್ಯಂಡ್ ಜುವಾಲಜಿ ಅವರು? ಇಲ್ಲಿ ಯಾರು ಹೇಳೋರು ಕೇಳೋರಿಲ್ಲ. ಭಾರತ ದೇಶದಲ್ಲಿ ಇದ್ದೇವೆ, ನಾವೇನು ಪಾಕಿಸ್ತಾನದಲ್ಲಿ ಇದ್ದೇವೆ? ಅದಕ್ಕೆ ಇವತ್ತು ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೂಡಲೇ ಆ ಪೊಲೀಸ್ ಅಧಿಕಾರಿಗಳನ್ನು ವಜಾ ಮಾಡಬೇಕು. ವಲ್ಲಂದ್ರೆ ನಿಮ್ಮ ರಾಷ್ಟ್ರಪತಿ ಪದಕ್ಕೆ ವಾಪಸ್ ಕೊಡ್ರಿ ನಮಗೆ. ವಲ್ಲಪ್ಪ ಅಂದ್ರೆ ನೀವೇನು ದಿಲ್ಲಿದಾಗ ಹೋಯ್ತು ಅಂದಿರಲ್ಲ ಸರ್ಟಿಫಿಕೇಟ್, ಅದು ವಾಪಸ್ ಕೊಡ್ರಿ ನಮಗೆ. ಬೇಕಾಗಿಲ್ಲ ನಿಮಗೆ. ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ನಿಮಗೆ. ವಲ್ಲಭ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಟ್ಟವ್ರಿ. ಬೇರೆ ಯಾರು ಮಾಡ್ತಾರೆ ಇವತ್ತಿನ ದಿವಸ? ದೊಡ್ಡ ದೊಡ್ಡ ಪುರಾಣಗಳು ಮಾಡ್ತೀರಿ, ದೊಡ್ಡ ದೊಡ್ಡ ಭಾಷಣಗಳು ಮಾಡ್ತೀರಿ. ನಾಚಿಕೆ ಆಗಲ್ಲ ನಿಮ್ಗೆ? ಇವತ್ತು ಇಷ್ಟು ಕ್ಷೇತ್ರದಾಗ ಈ ರೀತಿ ಆಗ್ಯದ ಅಂತ ತಿಳ್ಕೊಂಡು ಯಾವ ಪುರಾಣಿಗಳು ಕರೆಸಿ ಆ ಪ್ರಕರಣ ಅಲ್ಲೇ ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡ್ತೀರಿ ನಿನ್ನೆ ನೀವು. ಇದಕ್ಕೆಲ್ಲ ನಾವು ಸುಮ್ಮನೆ ಕೊಡಲ್ಲ. ಕಲಬುರಗಿ ಶರಣರ ಸಂತರ ನಾಡದ ಏನು 12ನೇ ಶತಮಾನದಲ್ಲಿ ಇಲ್ಲಿ ಪ್ರಜಾಪ್ರಭುತ್ವ ಇತ್ತು, ಇಲ್ಲಿ ಸಂವಿಧಾನ ಇತ್ತು. ಆ ಆಧಾರದ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಕಡೆ ವ್ಯಕ್ತಿಗಳು ಕೂಡ ಇವತ್ತು ಮುಖ್ಯವಾಹಿನಿ ತರಬೇಕು, ಸರಿಸಮಾನವಾಗಿ ನ್ಯಾಯ ಸಿಗಬೇಕಂತ ತಿಳ್ಕೊಂಡು ಸಂವಿಧಾನ ಬರ್ದಾರ. ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಇಷ್ಟಕ್ಕೆ ಸುಮ್ಮ ಬಿಡಲ್ಲ. ಇವತ್ತು ಒಂದು ವೇಳೆ ನೀವೇನಾದರೂ ಇದ್ರ ಮೇಲೆ ಕ್ರಮ ತೊಗೊಂಡು ನಾಳೆಗೆ ಬಂದ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ಮಾಡಿ, ನೀವು ಅದು ಒಂದು ಎನ್ಕ್ವೈರಿ ಮಾಡಿ ಎಷ್ಟು ಪ್ರಮಾಣದಾಗ ಉಸುಕು ಹೋಗ್ಯದಲ್ಲಿ ಅಷ್ಟು ಪ್ರಮಾಣದಾಗ ಇವತ್ತು ಲೆಕ್ಕ ಮಾಡಿ ಅಷ್ಟು ರಾಜಸ್ವ, ರಾಜಧನ, ರಾಯಲ್ಟಿ ಸರ್ಕಾರಕ್ಕೆ ನೀವು ತುಂಬಲಿಲ್ಲಪ್ಪ ಅಂದ್ರೆ ಯಾರಿಗೆ ನಿಮ್ಮ ಮುತ್ಯಾಗನೂ ಕೂಡ ನಾವು ಬಿಡಲ್ಲ. ಇವತ್ತಿನ ದಿವಸ ನಾವು ಹೋರಾಟ ಮಾಡ್ತೇವೆ. ನಮ್ಮ ನಡೆ ಏನು ನಾಗಾವಿ ನಾಡಿನ ಕಡೆ, ನಮ್ಮ ನಡೆ ಇವತ್ತಿನ ದಿವಸ ಬಾಗೋಡಿ ಕಡೆ ಅಂತೇಳಿ ಹೋರಾಟ ಮಾಡುವ ಮುಖಾಂತರ ನಿಮ್ಮ ಅಸಲಿ ಬಣ್ಣ ಏನು ಇವತ್ತು ರಾಜ್ಯಕ್ಕೆ ತಿಳಿಸ್ಕೊಡ್ತೇವೆ. ಆ ಒಂದು ಏನು ನಾಗಾವಿ ನಾಡು ಏನದಲ್ಲ, ಪವಿತ್ರವಾದ ಕ್ಷೇತ್ರ ಏನದಲ್ಲ, ಅಲ್ಲಿ ನೆಲ ಜಲ ಸಂಪನ್ಮೂಲ ರಕ್ಷಣೆ ಮಾಡುವಂಥ ಕೆಲಸ ಇವತ್ತು ಚಿತ್ತಾಪುರ ಒಳಗೊಂಡು ಈ ಜಿಲ್ಲೆಯಲ್ಲಿರುವಂಥ ನಾವೆಲ್ಲರೂ ಕೂಡಿ ಮಾಡ್ತಾ ಇದ್ದೀವಿ. ಭಾಳ ನೋವಾಗ್ತದೆ ರೀ. ನಾವು ಹೇಳೋದೇ ಕೇಳಿದ್ದೀವಿ. ಸ್ವಲ್ಪ ಅಂತಲ್ಲ ಏನಲ್ಲ, ನಾನು ಕಾಂಗ್ರೆಸ್ ಪಕ್ಷದವನು, ಪ್ರಿಯಾಂಕ್ ಖರ್ಗೆ ಸರ್ ಎಲೆಕ್ಷನ್ ಕೋಆರ್ಡಿನೇಟರ್ ಇದ್ದೀವಿ, ಮುಂಬೈನ ನನ್ನ ಹೆಸರು. ಇವಾಗ ಅಲ್ಲಿ ಏನು ನಡೀತಾ ಇದೆಯಪ್ಪ ಅಂತಂತಂದ್ರೆ, ರಾಯಲ್ಟಿ ಮತ್ತು ಅದಕ್ಕೆ ಮೈನಿಂಗ್ ಪರ್ಮಿಷನು 4 ಎಕರೆ ಇದ್ರೆ ಅಲ್ಲಿ ಇರ್ತಕ್ಕಂಥ ರೈತರಿಗೆ ಆಮಿಷ ತೋರಿಸಿ 10 ಲಕ್ಷ ಇರ್ತಕ್ಕಂಥ ಬೆಲೆ 20 ಲಕ್ಷ ಕೊಡೋದು. ಆ 20 ಲಕ್ಷ ಕೊಟ್ಟು ರೈತರು ಹೊಲನ ತೊಗೊಂಡು ಕೇಸಿಗೆ 4-5 ಕೋಟಿ ರೂಪಾಯಿ 1 ಎಕರೆಲಿಂದ ಇವರು ಮರಳನ್ನು ತೆಗಿತಾ ಇದ್ದಾರೆ. ಸರ್ಕಾರ ಫೋಕಸ್ಗೆ 1 ರೂಪಾಯಿ ತುಂಬ್ತಾ ಇಲ್ಲ ಇವರು. ಅದು ಆ ಥರ ಏನಿಲ್ಲಪ್ಪ ಅಂದ್ರೆ ಇಲ್ಲಿಗಲ್ ಕೇಸ್ ಒಂದು 6 ಪ್ರಕರಣ ನಡೀತಾ ಇದೆ. ಬಾಗೋಡಿಯಲ್ಲಿ 6 ಪಾಯಿಂಟ್ ಇದೆ ಸದ್ಯ. ಅದು ಬಿಟ್ಟರೆ ಕಾಟನ್ದೇವ್ರ ಹಳ್ಳಿಯಲ್ಲಿ ಕೇವಲ 6 ಎಕರೆದ ಒಂದು ಲೀಗಲ್ ಮೈನಿಂಗ್ ಇದೆ ಅಲ್ಲಿ, 6 ಎಕರೆ. ಅದು ಸುತ್ತಮುತ್ತ ಇರ್ತಕ್ಕಂಥ 100 ಎಕರೆ ಪೂರ ಮರಳನ್ನ ಆಲ್ರೆಡಿ ತೆಗೆದು ತೋಡಕ್ಕೆ ಶಕ್ಯ ಬಿಟ್ಟು. ಇದ್ರ ಜೊತೆಯಾಗಿ ಏನಿವಾಗ ಲ್ಯಾಂಡ್ ಆರ್ಮಿ ಹೆಸರಲ್ಲಿ ಎಷ್ಟು ಎಕರೆ ಜಮೀನು ಪರವಾನಗಿ ಇದೆ ಅದನ್ನು ಬಿಟ್ಟು
ರಾಜಾರೋಷವಾಗಿ ಕಾಗಿನ ನದಿ ಮಧ್ಯದಲ್ಲಿ ಸೆಂಟ್ರಲ್ ರೋಡ್ ಮಾಡಿದ್ದಾರೆ. ನಮ್ಮ ಊರಿಗೆ ಹೋಗ್ಬೇಕಾದ್ರೂ ಆ ಥರ ರೋಡ್ ಇಲ್ಲ. ಆ ಥರ ರೋಡ್ ಮಾಡಿ ಆ ಕಡೆ ಒಂದು 2 ಕಂಬದಟ್ಟು ಆಳದಷ್ಟು ಕೆದರಿರ, ಈ ಕಡೆ 2 ಕಂಬದಟ್ಟು ಆಳ ಕೆದರಿಕೇಸಿ ಮರಳನ್ನ ಡೈಲಿ ಏನಿಲ್ಲ ಅಂದ್ರೆ 100-150 ಟಿಪ್ಪರ್ಗಳನ್ನ ಹೊರಗಡೆ ತರ್ತಾ ಇದ್ದಾರೆ ವಿತೌಟ್ ರಾಯಲ್ಟಿ. ಸರ್ಕಾರದ ಮುಖಕ್ಕೆ ₹1 ಇಲ್ಲ. ಅಲ್ಲಿ ನಡೀತಕ್ಕಂಥ ಧ್ವನಿ ನಾವು ನಿನ್ನೆ ಎತ್ತಿದ್ರೆ ಯಾರ್ದೋ ದಕ್ಕದಲ್ಲಿ ನಿನ್ನೆ ಬಿದ್ದು ಹುಡುಗ ನಮ್ಮ ಸಮಾಜಕ್ಕೆ ಸತ್ತಿದ್ದಾರೆ. ಅವ್ನಿಗೆ ನ್ಯಾಯ ಸಿಗ್ಬೇಕಂತ ನಾವತ್ತು ಮಾಡ್ತಾ ಇದ್ವಿ. ಇಲ್ಲಿ ಯಾರು ಏನು ರಾಜಕೀಯ ಮಾಡ್ತಾ ಇಲ್ಲ, ಏನಿಲ್ಲ. ಅಲ್ಲಿಂದ ಧ್ವನಿ ಎತ್ತಿ ಕಾರಣಕ್ಕಾಗಿ ಯಾರ ದಕ್ಕದಲ್ಲಿ ಬಿದ್ದು ಸತ್ತಿದ್ದಾನಲ್ಲ ಹುಡುಗ, ಅವ್ನು ದುಡ್ಡು ಕೊಡಲ್ಲ. ನಿನ್ನೆ ಕೆಲ ಈ ಮರಳು ಮಾಫಿಯಾದ ಗುಂಡಾಗಳಿದ್ದಾರೆ, ಎಲ್ಲ ಪೂಜಾರಿ ಮತ್ತೆ ಅವ್ನ ಟೀಮ್ ಇದೆ ಅಲ್ಲಿ ಗುಂಡುಗುರ್ತಿಯಲ್ಲಿ. ಕಾಯಕವೇ ಕೈಲಾಸ ಅಂತ ಟಿಪ್ಪರ್ ಮೇಲೆ ಬರೆದಿರುತ್ತೆ. ಅವ್ನ ಟಿಪ್ಪರ್ ಮೇಲೆ ಯಾವುದಕ್ಕೂ ನಂಬರ್ ಇರಲ್ಲ. 100 ಗಾಡಿಗಳಲ್ಲಿಂದ ವಿತೌಟ್ ರಾಯಲ್ಟಿ ತಗೊಂಡ್ಕೆ ಓಡಿ ಬರ್ತಾರೆ ಇವರು. ಅವ್ರ ಹಿಂದೆ ಒಂದು ದೊಡ್ಡ ಟೀಮೇ ಇದೆ ಇವರು. ಅಷ್ಟು ಜನ ರಾಜಾರೋಷವಾಗಿ ಆ ಎಲ್ಲೆಲ್ಲಿ ಪೂಜಾರಿ ಸತ್ತು ಕುಟುಂಬಕ್ಕೆ 10 ಲಕ್ಷ ಕೊಡ್ಲಕ್ಕೆ ಯಾರು ನಿಯಮ? ಎಲ್ಲೆಲ್ಲಿ ಪೂಜಾರಿ ಅಂತಕ್ಕಂಥ ವ್ಯಕ್ತಿ ಯಾರು? ಅಲ್ಲಿ ಒಂದು ಜೀವ ಹೋಗಿದೆ, ನಾವು ನ್ಯಾಯಯುತವಾಗಿ ನ್ಯಾಯ ಕೇಳ್ತಾ ಇದ್ದೀವಿ. ನಮಗೆ ಸರ್ಕಾರದಿಂದ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಒಂದು ಪರಿಹಾರ ಧನ ಸಿಗಬೇಕು, ಒಂದು ಸರ್ಕಾರ ನೌಕರಿ ಸಿಗಬೇಕು ಅಂತ ನಮ್ಮ ಬೇಡಿಕೆ ಇದೆ. ಆ ಬೇಡಿಕೆ ಇಟ್ಟಿದ್ದೀವಿ. ಅದ್ರ ಜೊತೆ ಅಲ್ಲಿಂದ PSI ಶೀಲಾ ಮೇಡಮ್ ಅಂತ ಯಾರು ಇದ್ದಾರೆ, ಈಗ ಬಂದು 10 ದಿನ ಆಯ್ತು. ಅವ್ರು ಬಂದ ಆದ್ಮೇಲೆ ಏನಿಲ್ಲ ಅಂತಂದ್ರೆ ಅದ್ರ 2 ಪಟ್ಟು ಗಣಿಗಾರಿಕೆ ನಡೀತಾ ಇದೆ. ಮೊದಲು ಏನಿದ್ರಲ್ಲ ಅವಾಗಿಂದ ಬಿಟ್ಟು ಇವಾಗ ಕೇವಲ 10 ದಿನದಲ್ಲಿ ಡಬಲ್ ಆಗಿದೆ. ಆಲ್ರೆಡಿ ಜೈಲಿಗೆ ಹೋಗ್ಬಂತಕ್ಕಂಥ PSI ಮೇಡಮ್ ಅವರು ಅಲ್ಲಿ ಇವಾಗ ಅವ್ರು ಬಂದಾದ್ಮೇಲೆ ಮತ್ತೆ ಅದು 2 ಪಟ್ಟಾಗಿದೆ. ಇವಾಗ ಇವ್ರು ಮಾಡಿದ್ದಾರೆ. ಇವತ್ತೇನೋ ಜನರು ಒಬ್ಬ ಹುಡುಗ ಅವನಿಗೆ ಈಸು ಬರ್ತಿಲ್ಲ, ಸತ್ತು ಹೋದ ಅಂತ ಅನ್ಕೊಳ್ಳೋಣ. ಅವ್ರದ್ದು ಬೇಜವಾಬ್ದಾರಿತನದಿಂದ ದಕ್ಕದವ್ರಲಿಂದ ಆ ಒಂದು ದಕ್ಕಕ್ಕೆ ಸೀಮಿತವಾದವರು ಸತ್ತು ಹೋದ. ಅವ್ರೇನೋ ಯಾರ ಗುಂಡಾಗರ್ದಿಲಿಂದ ಕೇಸ್ ಮುಚ್ಚಿ ಹಾಕ್ಲಕ್ಕೋ ಇದು ಕೇಸ್ ಮುಚ್ಚೋ ಸಲುವಾಗಿ 10 ಲಕ್ಷ ರೂಪಾಯಿ ಒಬ್ಬ ಮರಳು ಮಾಫಿಯಾದ ಗುಂಡಾ ಕಡೆಯಿಂದ ಕೊಡಿಸ್ತಾರೆ. ಲೌಡ್ ಸ್ಪೀಕರ್ ಇಟ್ಟಿಕೇಸಿ ಜನರ ಮಧ್ಯೆ ಕೇಳಿಸ್ತಾರೆ. ಅದ್ರ ಬ್ರೋಕರೇಜ್ ಮಾಡ್ತಕ್ಕಂಥ 4 ನನ್ನ ಮಕ್ಕಳು. ಅದು ಆದ್ಮೇಲೆ ಇವಾಗ ಬಾಗೋಡಿ ಗ್ರಾಮದಿಂದ ಹಿಡ್ಕೊಂಡ್ರೆ ಸುತ್ತ ಒಂದು 6-7 ವಿಲೇಜ್ ಇದೆ ನಮ್ದು. ನಾನು ಚಿತ್ತಾಪುರ ತಾಲೂಕು ಪೊಲೀಸ್ ಸಮಾಜದ ಗೌರವ ಅಧ್ಯಕ್ಷ ಇದ್ದೀನಿ, ಯುವ ಪೊಲೀಸ್ ಸಮಾಜದ್ದು. ಅಲ್ಲಿ ಗ್ರಾಮದಲ್ಲಿ 7 ಕಿಲೋಮೀಟರ್ವರೆಗೂ ಅಕ್ಕಪಕ್ಕ 2 ಕಂಬದಷ್ಟು ಆಳ ಕೆದರಿರು. ಅಲ್ಲಿ ದನಗಳಿಗೆ ಗೊತ್ತಾಗ್ತದೆ ಅಂದ್ರೆ ಕೆದರಿರಂತ ದನಗಳು ಬೀಸ್ ಹತ್ತಿರ ಯಾರು ಹೊಣೆ, ಜಾನುವಾರುಗಳು ಬೀಸ್ ಹತ್ತಿರ ಯಾರು ಹೊಣೆ? ಎಷ್ಟೋ ಸತ್ತೋಗ್ಯಾವ. ಆಲ್ರೆಡಿ ಯಾರು ಹೇಳೋರಿಲ್ಲ ಸತ್ಯ ಅಂದಂಗೆ ಆಗಿದೆ. ಇದ್ರ ಜೊತೆ ಅಲ್ಲಿರ್ತಕ್ಕಂಥ PSI, ಸರ್ಕಲ್ಲು, DSP ಎಲ್ಲರ ಗಮನಕ್ಕಿದೆ. ಅವ್ರ ಕಣ್ಣಿದ್ರೆ ಗಾಡಿ ಹೋಗುತ್ತೆ, ಅವ್ರಿಗೆ ಯಾರು ಕೇಳಲ್ಲ. ಯಾರೋ ಬಡ ಬಗ್ಗರು ಒಂದು ಟಿಪ್ಪರ್ 2 ಟಿಪ್ಪರ್ ಎಲ್ಲ ದುಡಿಲಕ್ಕ ಏನೋ ಮಾಡಕ ಮನೆ ಕಟ್ಲಾಗ ರೈತರು ಇದ್ರಪ್ಪ ಅಂತಂದ್ರೆ ಹೋಗ್ಕೇಸಿ ಅವ್ರಿಗೆ ಹಿಡಿದು ಪೆನಾಲ್ಟಿ ಹಾಕ್ತೀರಿ. ಅವ್ರದ್ದು ಟ್ರ್ಯಾಕ್ಟರ್ಗಳು ತಂದು ಸ್ಟೇಷನ್ದಾಗ ಹಚ್ಕೊಂಡು ಭಯ ಹಾಕಿಸ್ತೀವಿ. ಏನ್ ನಡೀತಾ ಇದೆ, ಏನ್ ಮಾಡ್ತಾ ಇದ್ರಿ ನೀವು ಅಧಿಕಾರಿಗಳೆಲ್ಲರೂ? ಅಲ್ಲಿ ಯಾರೋ ಒಬ್ಬರಿಬ್ಬರು ನಮ್ಮಂತವ್ರು ಯಾರೋ ಒಬ್ಬರು ಕೇಳಕ್ಕಿಂತ್ರಪ್ಪ ಅಂತಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ಸೋದು, ಅಂಜಿಸೋದು, ಅವ್ರ ಕಡೆಯಿಂದ ಭಯ ಹಾಕ್ಸೋದು, ಇದು ನಮ್ಮ ತಾಲೂಕಲ್ಲಿ ನಡೀತಾ ಇದೆ. ನಾನು ಹೇಳ್ತಾ ಇದ್ದೀನಿ, ರಾಜರೋಷವಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ನಮ್ಗೆ ಎಷ್ಟು ನೋವು ಇದೆ ಇದ್ರ ಬಗ್ಗೆ ಅಂತ. ಎಲ್ಲಿಂದ ನಾನು ಬಂದು ಯಾವುದೋ ತಾಲೂಕಿನಿಂದ ಬಂದು ಬೇರೆಲ್ಲಿಂದ ಬಂದ್ಕೇಸಿ ಅಲ್ಲಿ ನಮ್ಮ ರೈತರದ ಎಲ್ಲ ಹೊಲಗಳನ್ನು ಕಬ್ಜಾ ಮಾಡ್ತಾ ಇದ್ದಾರೆ. ಇವತ್ತು ಎದುರುಗಡೆ 4 ಎಕರೆ ಇದ್ರೆ ಹಿಂದ್ಗಡೆ 100 ಎಕರೆ ಜಮೀನನ್ನ ಆಳ 100 ಫೀಟ್ವರೆಗೂ ಆಳ ತೆಗೆದು ಉಸು ಹೊಡಿತಾ ಇದ್ದಾರೆ. ಯಾರು ಪರ್ಮಿಷನ್ ಕೊಡ್ತಾ ಇದ್ದಾರೆ ಇವರಿಗೆ? ಇವರಿಂದ ಯಾರಿದ್ದಾರೆ? ಮತ್ತೆ ಇನ್ನೊಂದು ನಮ್ದು ಒಂದೇ ಧೋರಣೆ. ಇವಾಗ ಆ ಕುಟುಂಬಕ್ಕೆ, ಬಡ ಕುಟುಂಬಕ್ಕೆ, ನಮ್ಮ ಸಮಾಜ ಯುವಕ ಸತ್ತಿದ್ದಾರೆ, ಆ ಜೀವ ಅಂತೂ ಯಾರು ಕೊಡಕ್ಕಾಗಲ್ಲ. 10 ಲಕ್ಷ ಯಾರೋ ಗುಂಡ ಕೊಟ್ಟಿರ್ಬೋದು. ಮುಂದೆ ಈ ರೀತಿ ಆಗತಕ್ಕಂಥ ರೀತಿಯಲ್ಲಿ ಎಲ್ಲರೂ ಗಮನ ವಹಿಸಿ, ಅಧಿಕಾರಿಗಳ ಗಮನ ವಹಿಸಿ ಇದಕ್ಕೆ ಕಾನೂನುಬದ್ಧವಾಗಿ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕಂತ ನಮ್ಮ ಪತ್ರಿಕಾ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೀವಿ. ಧನ್ಯವಾದ. ನೀವು ಮಾತಾಡ್ರಿ ಗುಂಡೋಣ. ವಿಡಿಯೋ ಮಾಡೋದು ಏನಿಲ್ಲ. ಇವ್ರದ್ದು ಏಟ್ ಇರೋದಣ್ಣ ಮೈನಿಂಗ್ದವ್ರು ಕರ್ಸಿ ಏಟ್ ಆಳಕ್ಕೆ ಚೆಕ್ ಮಾಡಿಸ್ಬೇಕು. ಒಂದು ಏಟ್ ಪರ್ಮಿಷನ್ ಅದಿರೋದು ಹೆಂಗೆ ಕೆದರ್ಲತ್ತಾರೆ. ಇದು ಒಂದೇ ಅಲ್ರಿ, ಇದು ಸುತ್ತಮುತ್ತ ಏನಿಲ್ಲ ಅಂದ್ರೆ 5-6 ದಕ್ಕಗಳು ಪರ್ಮಿಷನ್ ಇಟ್ಟದ 7 ಕೆದರ್ಲತ್ತಾರೆ. ಇಲ್ಲಿ ಸುತ್ತ ರೈತರಿಗೆ ತೊಂದರೆ. ನಾಳೆ ಮಳೆ ಬಂತಪ್ಪ ಅಂದ್ರೆ ಇಲ್ಲೇ ಪೂರ ನೀರಲ್ಲಿ ರೈತ ಹೋರಾಟದವ್ರು ಇದೊಂದು ರೈತರಿಗೆ ಚರ್ಚೆ ಆಗಿದ್ರೆ ಸಲುವಾಗಿ ಈಗ ಇಲ್ಲಿ ತನಕ ಇಲ್ಲಿಂದ್ರ ಈ ಹೊಲದವರಿಗೆ ಅದು ಲಾಸ್ ಇಲ್ಲ.
ಸ್ವಲ್ಪ ಬಾಡಿ ಬಲ್ ಬಂದ್ರೆ ಸರಿಯಾಗಿ ಆಗ್ತದೆ ಕೆಳಗೆ ಬರ್ರಿ ಏನಾಗಲ್ರಿ ಬರ್ರಿ ಏನೂ ಆಗಲ್ಲ ಬಾಡಿ ಬಲ್ ಇರ್ಬೇಕ್ರಿ ಅಂದ್ರೆ ಅಂತೈತು ಹೆಪ್ಪಟ್ಟು ಹಿಂಗೆ ಊರ್ರಿ ಹಿಂಗೆ ಹೆಪ್ಪಟ್ಟು ನಮಗೆಲ್ಲ ಈಸ್ ಬರ್ತದೆ ತಗೋಣ ಅಲ್ಲ ಹೊಳೆ ದಂಡಿದಾವ್ರಿ ಇವು ಸುದ್ದಿಗೋಷ್ಠಿಯಲ್ಲಿ ಬಸವರಾಜ್ ಸಪ್ಪಣ್ಣಗೋಳ್, ಮಲ್ಲಿಕಾರ್ಜುನ್ ಎಮ್ಮೆನೂರ್, ಗುಂಡು ಐನಾಪುರ್, ಸಾಯಿಬಣ್ಣ ಜಾಲ್ಗಾರ್, ಚಂದ್ರಕಾಂತ್ ಕಿರ್ಸಾವಳಗಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.